ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನರೇಂದ್ರ ಮೋದಿ ಅವರ ಫ್ಯಾಮಿಲಿ ಯಾವುದು? ಈಗ ಅವರ ಕುಟುಂಬ ಏನು ಮಾಡ್ತಾ ಇದೆ? ಬಿಹಾರದ ಮಾಜಿ ಸಿಎಂ INDIA ಮೈತ್ರಿಕೂಟದ ಪ್ರಮುಖ ಲೀಡರ್ ಲಾಲೂ ಪ್ರಸಾದ್ ಯಾದವ್ ನರೇಂದ್ರ ಮೋದಿಗೆ ಫ್ಯಾಮಿಲಿನೇ ಇಲ್ಲ, ಅವ್ರಿಗೆ ಏನು ಗೊತ್ತಾಗತ್ತೆ, ಅವ್ರಿಗೆ ಫ್ಯಾಮಿಲಿ ಇದ್ರೇ ಇಲ್ಲ, ಅವರಿಗೆ ಸಂಸ್ಕಾರ ಇದ್ರೇ ಇಲ್ಲ ಅಂತ ಹೇಳಿ ವಿವಾದವನ್ನು ಉಂಟು ಮಾಡಿದರು. नरेंद्र मोदी आजकल परिवारवाद पर हमला कर रहा है. अरे भाई तुम बताओ ना कि तुमको क्यों परिवार में कोई संतान नहीं तुमको हुआ, बताओ. ಇದರ ಬೆನ್ನಲ್ಲೇ BJP ಮತ್ತು ಕೇಸರಿ ಪಾಳ್ಯ ನಾವೇ ಮೋದಿಯ ಕುಟುಂಬ, ಮೋದಿಯ ಪರಿವಾರ, ಮೋದಿಯ ಕುಟುಂಬಸ್ಥರು ನಾವು ಅಂತ ಹಾಕೊಳ್ಳೋ ಮೂಲಕ ಅಭಿಯಾನ ಮಾಡ್ತಿದ್ದಾರೆ. ಈ ಟೈಮ್ನಲ್ಲಿ ಹಾಗಾದರೆ PM ಮೋದಿಗೆ ಫ್ಯಾಮಿಲಿನೇ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ವರದಿಯಲ್ಲಿ PM ಮೋದಿಯ ಫ್ಯಾಮಿಲಿ ಬಗ್ಗೆ ನೋಡೋಣ. ಅವರ ರಕ್ತ ಸಂಬಂಧಿಕರು ಅನ್ನೋ ಕುಟುಂಬ ಯಾವುದು ಇಲ್ವಾ, ಇದಾರ, ಏನು ಮಾಡ್ತಿದ್ದಾರೆ, ಅವರ ಅಣ್ಣ ತಮ್ಮ ಬಂಧು ಬಳಗ ಏನು ಮಾಡ್ತಿದ್ದಾರೆ, ಇದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. PM ಮೋದಿ ಗುಜರಾತ್ನ ವಡ್ನಗರ್ನಲ್ಲಿ ಜನಿಸಿದ್ರು. ಅವರ ಕುಟುಂಬ ಎಣ್ಣೆ ಗಾಣಿಗರ ಕುಟುಂಬ, ಅಂದರೆ ಎಣ್ಣೆ ತೆಗೆಯೋ ಕೆಲಸ ಮಾಡೋ ಪರಂಪರಾಗತವಾಗಿ ಆ ಕೆಲಸ ಮಾಡ್ತಾ ಇದ್ದ ಕುಟುಂಬ. ಅಂದರೆ ಇವರ ಅಪ್ಪ ಅಮ್ಮ ಅದನ್ನು ಮಾಡ್ತಿದ್ರು ಅಂತಲ್ಲ, ಬಟ್ ಫ್ಯಾಮಿಲಿ ಕ್ಯಾಸ್ಟ್ ಅಂತ ಹೇಳ್ತಾರಲ್ಲ ಅದು. ನರೇಂದ್ರ ಮೋದಿ ಅವರ ತಾತ ಮೂಲ್ಚಂದ್ ಮಗನ್ ಲಾಲ್ ಮೋದಿ ಅವರಿಗೆ ಒಟ್ಟು 6 ಮಕ್ಕಳಿದ್ರು. ಮೊದಲನೆಯವರು ದಾಮೋದರ್ ದಾಸ್ ಮೋದಿ, ಎರಡನೆಯವರು ನರಸಿಂಹ ದಾಸ್, ಮೂರನೆಯವರು ನರೋತ್ತಮ್ ಭಾಯ್, ನಾಲ್ಕನೆಯವರು ಜಗಜೀವನ್ ದಾಸ್, ಐದನೆಯವರು ಕಾಂತಿಲಾಲ್, ಆರನೆಯವರು ಜಯಂತಿಲಾಲ್ ಅಂತ. ಈ ಪೈಕಿ ಮೊದಲನೇ ಮಗ ದಾಮೋದರ್ ದಾಸ್ ಅವರಿಗೆ ಒಟ್ಟು 6 ಜನ ಮಕ್ಕಳಿದ್ರು. ದಾಮೋದರ್ ದಾಸ್ ಅವರ ಪತ್ನಿ ಹೆಸರು, ಅಂದರೆ ನರೇಂದ್ರ ಮೋದಿ ಅವರ ತಾಯಿ ಹೆಸರು ಹೀರಾಬೆನ್ ಅಂತ. ಈ ದಂಪತಿಗೆ ಜನಿಸಿದ 3ನೇ ಮಗ ದೇಶದ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ. ಅವ್ರ ಫ್ಯಾಮಿಲಿಲಿ 6 ಜನ ಮಕ್ಕಳಲ್ಲಿ ಅವರು ನೆಕ್ಸ್ಟ್ PM ಆಗ್ತಾರೆ ಅಂತ ಅವರು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಈಗ ಅವರು ದೇಶದ PM ಆಗಿದ್ದಾರೆ. ಅವರ ಹೆಸರು ನರೇಂದ್ರ ಮೋದಿ ಅಂತ. ಈ ದಂಪತಿಗೆ ಜನಿಸಿದ ಮೊದಲನೇ ಮಗ ಅಂದರೆ ನರೇಂದ್ರ ಮೋದಿ ಅವರ ದೊಡ್ಡಣ್ಣನ ಹೆಸರು, 75 ವರ್ಷ ಅವರಿಗೆ, ಅವರ ಹೆಸರು ಸೋಮಾಭಾಯ್ ಅಂತ. ಇವರು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಪುಣೆಯ ಕಾರ್ಯಕ್ರಮವೊಂದಕ್ಕೆ ಇವರು ಹೋಗಿದ್ರು. ಆಗ ಸ್ಟೇಜ್ನಲ್ಲಿದ್ದವರು ಇವರು ಪ್ರಧಾನಿ ಮೋದಿಯ ಅಣ್ಣ ಅಂತ ಪರಿಚಯ ಮಾಡಿಕೊಟ್ರು. ಆಗ ಮಾತನಾಡಿದ ಸೋಮಾಬಾಯಿ ಮೋದಿ ಈ ರೀತಿ ಹೇಳಿದ್ರು: ಮೋದಿ ನನ್ನ ತಮ್ಮ, ಆದರೆ ಪ್ರಧಾನಿ ಮೋದಿಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಅವರಿಗೆ ನಾನು 125 ಕೋಟಿ ಭಾರತೀಯರಲ್ಲಿ ಒಬ್ಬ ಅಷ್ಟೇ ಅಂತ ಹೇಳಿದ್ರು. ನೆಕ್ಸ್ಟ್ ಅಮೃತ್ ಭಾಯ್ ಮೋದಿ, 2ನೇ ಅಣ್ಣ. ಇದು PM ನರೇಂದ್ರ ಮೋದಿದು 2ನೇ ಅಣ್ಣ ಅಮೃತ್ ಭಾಯ್ ಮೋದಿ. ಈ ಹಿಂದೆ ಖಾಸಗಿ ಕಂಪನಿಯಲ್ಲಿ ಫಿಟ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಷಿನ್ ಜೋಡಿಸೋದು, ಎಂಜಿನ್ ಬಿಚ್ಚೋದು, ಈ ರೀತಿ ಕೆಲಸ ಮಾಡ್ತಾ ಇದ್ರು. 10,000 ಸಂಬಳ ಆಗ ಸಿಗ್ತಾ ಇತ್ತಂತೆ. ಈಗ ರಿಟೈರ್ ಆಗಿದ್ದಾರೆ. ಸದ್ಯಕ್ಕೀಗ ಅವರು ಮಗ ಮತ್ತು ಸೊಸೆಯೊಟ್ಟಿಗೆ ಕಾಲ ಕಳೀತಾ ಇದ್ದಾರೆ. 1970ರ ಟೈಮ್ನಲ್ಲಿ ಮೋದಿ ಈ ಅಮೃತ್ ಭಾಯ್ ಮನೆಯಲ್ಲೇ ಇರ್ತಾ ಇದ್ರಂತೆ. PM ಮೋದಿ ಈ ಅಮೃತ್ ಭಾಯ್ ಮೋದಿ ಮನೆಯಲ್ಲೇ ಇರ್ತಾ ಇದ್ರಂತೆ. ಎಕ್ಸಾಕ್ಟ್ ಆಗಿ ಹೇಳೋದಾದರೆ 1969ರಿಂದ 71ರಲ್ಲಿ ನರೇಂದ್ರ ಮೋದಿ ಅಣ್ಣನ ಮನೇಲಿ ವಾಸ ಮಾಡ್ತಾ ಇದ್ರು. ಅಣ್ಣನ ಮನೇಲಿದ್ದಾಗ ಮೋದಿ ಭಾರಿ ತೂಕದ ಕಬ್ಬಿಣದ ಐರನ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ರಂತೆ. ಆ ಐರನ್ ಬಾಕ್ಸನ್ನು ಅಮೃತ್ ಭಾಯ್ ಮಗ, ಅಂದರೆ ಮೋದಿಯವರ ಅಣ್ಣನ ಮಗ ಸಂಜಯ್ ಅನ್ನೋರು, ಚಿಕ್ಕಪ್ಪ ನರೇಂದ್ರ ಮೋದಿಯವರ ನೆನಪಿಗೆ ಅಂತ ಆ ಐರನ್ ಬಾಕ್ಸನ್ನು ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದಾರಂತೆ. 1984ರಲ್ಲಿ ಒಂದು ಸಲ ಇದನ್ನು ಮಾರಬೇಕು ಅಂತ ಅವ್ರ ಮನೆಯವರು ಮುಂದಾಗಿದ್ರಂತೆ. ಆದರೆ ಇದು ನಮ್ಮ ಚಿಕ್ಕಪ್ಪನ ನೆನಪಿಗೆ ನನ್ನ ಹತ್ರ ಇರಬೇಕು ಅಂತ ಅದನ್ನು ನರೇಂದ್ರ ಮೋದಿಯವರ ಅಣ್ಣನ ಮಗ ಸಂಜಯ್ ಹಾಗೆ ಇಟ್ಕೊಂಡಿದ್ದಾರಂತೆ. ಸಂಜಯ್ ಅವರ ಮಕ್ಕಳು ನೀರವ್ ಮತ್ತು ನೀರಲಿ ಅಂತ, ಇಬ್ಬರು ಕೂಡ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸಂಜಯ್ ಅವರು ಕೂಡ ITI ಮಾಡಿದ್ದು. ಅವರೊಂದು ಸಣ್ಣ ಲ್ಯಾಥ್ ಮಿಷನ್ ಶಾಪ್ ಇಟ್ಕೊಂಡಿದ್ದಾರೆ. ಇವರ ಫ್ಯಾಮಿಲಿ ಕೂಡ ಇನ್ನೂ ಒಂದು ಸಲವೂ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿಲ್ಲ ಅಂತ ಹೇಳ್ಕೊಂಡಿದೆ. 2003ರಲ್ಲಿ ಮೋದಿ ಗುಜರಾತ್ CM ಆಗಿದ್ದಾಗ ಮತ್ತು 2014ರಲ್ಲಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಾತ್ರ ಅವರು ಮೋದಿಯನ್ನು ಮೀಟ್ ಮಾಡಿದ್ರಂತೆ. ಇನ್ನೆಲ್ಲೂ ಕೂಡ ಅವ್ರನ್ನ ಈ ಕುಟುಂಬ ಭೇಟಿ ಆಗಿಲ್ಲ. ಲೋಕಲ್ಸ್ ಹೇಳೋ ಪ್ರಕಾರ ಇವರು ಕೂಡ ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾರಂತೆ. ಸ್ಕೂಟರ್ನಲ್ಲಿ ಪ್ರಯಾಣ, ಬ್ಯಾಂಕಿಗೆ ಹೋದರೂ ಕೂಡ ಸಾಮಾನ್ಯ ಜನರ ಥರ ಲೈನಲ್ಲಿ ನಿಂತು ಹಣವನ್ನು ಪಡಿತಾರೆ ಅಂತ ಅಲ್ಲಿನ ಸ್ಥಳೀಯರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಆದರೆ ಈಗ UPI ಬಂದಿದೆ, ಫೋನ್ಪೇ ಬಂದಿದೆ, ATMs ಎಲ್ಲ ಇದೆ. ಸೊ ಇವಾಗಲೂ ಬ್ಯಾಂಕಿಗೆ ಹೋಗ್ತಾರ ಗೊತ್ತಿಲ್ಲ. ಇದು ಹಳೆ ಮಾಹಿತಿ, ಅವ್ರು ಹಂಗೆ ಹೇಳ್ಕೊಂಡಿರೋದು. ಪ್ರಹ್ಲಾದ್ ಮೋದಿ, ಇವ್ರನ್ನ ನೀವು ಸುಮಾರು ಸಲ ನೋಡಿರ್ಬೋದು ನ್ಯೂಸಲ್ಲಿ. ಮೋದಿ ಸರ್ಕಾರದ ವಿರುದ್ಧ, ಗುಜರಾತ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಸುದ್ದಿಯಲ್ಲಿರ್ತಾರೆ ಇವರು.
ಇವರಿಗೆ ಈಗ 64 ವರ್ಷ ವಯಸ್ಸು. ಒಂದು ಅಂಗಡಿ ಇಟ್ಕೊಂಡಿರೋ ಇವರು ವ್ಯಾಪಾರಿ ಸಂಘಟನೆಯ ಅಧ್ಯಕ್ಷ, ನ್ಯಾಯಬೆಲೆ ಅಂಗಡಿ ಒಕ್ಕೂಟದ ಅಧ್ಯಕ್ಷ. ಈ ಹಿಂದೆ ಗುಜರಾತ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧವೇ ಹಲವಾರು ಬಾರಿ ಹೋರಾಟವನ್ನು ಮಾಡಿದರು. PDS ಸಿಸ್ಟಮ್ನಲ್ಲಿ, ಅಂದರೆ ಸೊಸೈಟಿ ನ್ಯಾಯಬೆಲೆ ಅಂಗಡಿಯ ಸಿಸ್ಟಮ್ನಲ್ಲಿ ಇನ್ನಷ್ಟು ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ ಅಣ್ಣ ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ರೋಡ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು. ಅಣ್ಣ PM ಆದಮೇಲೂ ಕೂಡ ಆಗಾಗ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಇವರು ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ತಂಗಿ ವಾಸಂತಿ ಬೆನ್. ನರೇಂದ್ರ ಮೋದಿಯವರಿಗೆ ಒಬ್ಬರು ತಂಗಿ ಇದ್ದು, ಅವರ ಹೆಸರು ವಾಸಂತಿ ಬೆನ್ ಅಂತ. 61 ವರ್ಷ ವಯಸ್ಸು. ಮೋದಿಯವರಿಗಿರೋ ಏಕೈಕ ಸಹೋದರಿಯವರು. LIC ಅಂದರೆ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಮೋದಿ PM ಆಗಿದ್ದಾಗ ವಾಸಂತಿ ಬೆನ್ ಮೊದಲು ಕಾಣಿಸ್ಕೊಂಡ್ರು. ಅದನ್ನು ಬಿಟ್ಟರೆ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಜಾಸ್ತಿ ಮೀಡಿಯಾ ಮುಂದೆ ಬರೋದಿಲ್ಲ. ಪಂಕಜ್ ಮೋದಿ, ನರೇಂದ್ರ ಮೋದಿಯವರ ಕಡೆಯ ಸಹೋದರ ಪಂಕಜ್ ಮೋದಿ. ನರೇಂದ್ರ ಮೋದಿಯವರ ತಾಯಿ ಹೀರಾಬೆನ್ ಇವ್ರ ಜೊತೆನೇ ಇದ್ರು ತುಂಬಾ ಟೈಮ್. ಹಾಗಾಗಿ ಆಗಾಗ ಇವರ ಭೇಟಿ ನಡೀತಾ ಇತ್ತು. ಇವರು ಮಾಹಿತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಮೋದಿ ಸಹೋದರರಲ್ಲಿ ಇರೋದ್ರಲ್ಲಿ ಇವರೇ ಒಂಚೂರು ಹಣಕಾಸಿನ ವಿಚಾರದಲ್ಲಿ ಓಕೆ ಸ್ವಲ್ಪ ಸ್ಟ್ರಾಂಗ್ ಇರೋದು, ಒಂದು ಮಟ್ಟಿಗೆ ಸೆಟಲ್ ಆಗಿರೋರು ಅಂತ ಇವ್ರನ್ನ ಗುರುತಿಸಲಾಗುತ್ತೆ. ಸ್ನೇಹಿತರೆ, ಇದು ನರೇಂದ್ರ ಮೋದಿಯವರ ಫ್ಯಾಮಿಲಿ. ಇದು ಬಿಟ್ಟರೆ PM ನರೇಂದ್ರ ಮೋದಿಯವರಿಗೆ ಟೆಕ್ನಿಕಲಿ ಒಬ್ಬ ಪತ್ನಿ ಕೂಡ ಇದ್ದಾರೆ. ಆನ್ ಪೇಪರ್ ಅವರ ಹೆಸರು ಯಶೋಧಾಬೆನ್ ಅಥವಾ ಜಶೋಧಾಬೆನ್ ಅಂತ. ಇವರು ನರೇಂದ್ರ ಮೋದಿಯವ್ರನ್ನ 1968ರಲ್ಲಿ ಮದುವೆಯಾಗಿದ್ರು. ಇವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇವ್ರಿಗೀಗ 70 ವರ್ಷ ದಾಟಿದೆ, 72 ವರ್ಷ ಈಗ ಹೆಚ್ಚು ಕಮ್ಮಿ ವಯಸ್ಸು ಇವರಿಗೆ. ಸದ್ಯ ನರೇಂದ್ರ ಮೋದಿಯವರು ಇವ್ರ ಜೊತೆಗೆ ಜೀವನ ಮಾಡ್ತಾ ಇಲ್ಲ. ಆದರೆ 2019ರ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅಲ್ಲಿ ಫಿಲ್ ಮಾಡಲೇಬೇಕು, ಖಾಲಿ ಬಿಡಂಗಿಲ್ಲ ಅಂತ ಬಂದಾಗ PM ಮೋದಿ ಆ ಜಾಗದಲ್ಲಿ ಪತ್ನಿಯ ಹೆಸರಿನ ಜಾಗದಲ್ಲಿ ಯಶೋಧಾಬೆನ್ ಅಂತ ಬರೆದಿದ್ರು. ಇನ್ನು PM ನರೇಂದ್ರ ಮೋದಿಯವರ ತಾಯಿ ಹೀರಾಬೆನ್, ಇವ್ರು ನೀವು ನೋಡಿರ್ಬೋದು. ಆಗಾಗ PM ಮೋದಿ ಇವ್ರ ಮನೆಗೆ ಹೋಗಿ ಇವರ ಆಶೀರ್ವಾದ ಪಡ್ಕೊಂಬರೋದನ್ನು ನೀವು ನೋಡಿರ್ಬೋದು. ಇವರು 2022ರ ಡಿಸೆಂಬರ್ 30ನೇ ತಾರೀಕು 99ರ ವಯಸ್ಸಲ್ಲಿ ತೀರ್ಕೊಂಡ್ರು. PM ನರೇಂದ್ರ ಮೋದಿಯ ಬಂಧು ಬಳಗ. PM ಮೋದಿಯವರ ಸಹೋದರ ಸಂಬಂಧಿಗಳ ಬಗ್ಗೆ ನೋಡೋದಾದರೆ ಪ್ರಧಾನಿ ಮೋದಿಯ ಚಿಕ್ಕಪ್ಪನ ಮಗ ಅಶೋಕ್ ಭಾಯ್ ಮೋದಿ ಅಂತ. ಇವರು ರಸ್ತೆ ಪಕ್ಕದಲ್ಲಿ ಗಾಳಿಪಟ, ಕೂಲ್ ಡ್ರಿಂಕ್ಸ್ ಮತ್ತಿತರ ವಸ್ತುಗಳನ್ನು ಮಾರ್ತಾ ಇದ್ರು. 2 ವರ್ಷದ ಹಿಂದೆ ಒಂದು ಪುಟ್ಟ ಅಂಗಡಿಯನ್ನ ಬಾಡಿಗೆಗೆ ಪಡೆದು ವ್ಯಾಪಾರ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿನ ಜೈನ ಸಂಸ್ಥೆಯೊಂದು ವಾರಾಂತ್ಯದಲ್ಲಿ ಬಡವರಿಗೆ ಊಟ ಹಾಕುತ್ತೆ. ಇಲ್ಲಿ ಅಶೋಕ್ ಮತ್ತು ಪತ್ನಿ ಅಡುಗೆ ಕೆಲಸಕ್ಕೂ ಹೋಗಿ ಕೂಡ ಒಂದಷ್ಟು ಎಕ್ಸ್ಟ್ರಾ ಇನ್ಕಮ್ ಅನ್ನ ಸಂಪಾದಿಸ್ತಾರಂತೆ. ಅಶೋಕ್ ಭಾಯ್ ಕಿಚಡಿ ಮತ್ತು ಕಡಿ ಅಡುಗೆಯನ್ನ ಮಾಡ್ತಾರೆ. ಅಂದ್ರೆ ಈ ಅಡುಗೆಯವರು ಅಂತ ಹೇಳ್ತಾರಲ್ಲ, ಅಡುಗೆ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿ. ಇದು ಗುಜರಾತ್ನ ಆಹಾರ, ಅದನ್ನು ಮಾಡ್ತಾರಂತೆ. ಹಾಗೆ ಅವರ ಪತ್ನಿ ಔಟ್ಲೆಟ್ನಲ್ಲಿ ಪಾತ್ರೆಯನ್ನ ತೊಳಿತಾರೆ. ಸದ್ಯಕ್ಕೆ ಇವರು ತಮ್ಮ ಹಳೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಭರತ್ ಭಾಯ್ ಮೋದಿ, ಏನು PM ಮೋದಿಯವರ ಮತ್ತೋರ್ವ ಸಹೋದರ ಅಂದರೆ ಚಿಕ್ಕಪ್ಪನ ಮಗ ಭರತ್ ಭಾಯ್ ಮೋದಿ. ಇವರು ವಡ್ನಗರ್ನಿಂದ 80 ಕಿಲೋಮೀಟರ್ ದೂರದಲ್ಲಿರೋ ಲಾಲ್ ವಾಲಾದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾರೆ. ಅವರ ಪತ್ನಿ ರಮೀಲಿ ಬೆನ್ ಮನೆಯಲ್ಲಿ ದಿನಸಿ ಮಾರಿ ತಿಂಗಳಿಗೆ 2,000-3,000 ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಇನ್ನು ನರೇಂದ್ರ ಮೋದಿಯವರ ಮತ್ತೋರ್ವ ಸಹೋದರ ಅರವಿಂದ್ ಭಾಯ್ ಮೋದಿ, ಇವರು ವಡ್ನಗರ್ ಸುತ್ತಮುತ್ತ ಗುಜರಿ ವ್ಯಾಪಾರವನ್ನ ಮಾಡ್ತಾರೆ. ಪತ್ನಿ ರಜನಿ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಪತಿ ಹೊರೆಯನ್ನ ಕಮ್ಮಿ ಮಾಡೋಕೆ ಕೆಲಸ ಮಾಡ್ತಾರಂತೆ. ಇನ್ನು ಮೋದಿಯವರ ಇನ್ನೊಬ್ರು ಚಿಕ್ಕಪ್ಪನ ಮಗ ಚಂದ್ರಕಾಂತ್ ಭಾಯ್ ಅಹಮದಾಬಾದ್ನ ಗೋಶಾಲೆಯೊಂದರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದಹಾಗೆ ನರೇಂದ್ರ ಮೋದಿಯವರ ಚಿಕ್ಕಪ್ಪನ ಮಕ್ಕಳು ಯಾರು PUCಗಿಂತ ಜಾಸ್ತಿ ಓದಿಲ್ಲ. ಮೋದಿಯವರ ಚಿಕ್ಕಪ್ಪ ನರಸಿಂಹ ದಾಸ್ ಕೂಡ ಅಣ್ಣ ದಾಮೋದರ್ ದಾಸ್ ಜೊತೆಗೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಅದನ್ನು ಬಿಟ್ಟರೆ ನರೇಂದ್ರ ಮೋದಿಯವರ ಚಿಕ್ಕಪ್ಪ ಮತ್ತು ಅತ್ತೆ ಮಕ್ಕಳು ಅಂತ ಜಗದೀಶ್, ಸೋನಿಕಾ, ರಮೇಶ್ ಬಾಯ್, ಉಷಾ, ಮೀತಾ, ಭಾರ್ಗವ್, ಚೇತನ, ಗಾಯತ್ರಿ, ಬಿಪಿನ್ ರಾಯ್, ಲೀನಾ ಬಾಯ್ ಅಂತೆಲ್ಲ ಇದ್ದಾರೆ. ಆದರೆ ಹೆಚ್ಚಿನವರಿಗೆ ಇವರ ಪರಿಚಯ ಇಲ್ಲ. ಇನ್ನು ಮೋದಿಯವರು ತಮ್ಮ ಫ್ಯಾಮಿಲಿ ಸಹೋದರರ ಬಗ್ಗೆ ಒಂದ್ಸಲ ಈ ರೀತಿ ಹೇಳಿದರು: ನನ್ನ ಕುಟುಂಬ, ನನ್ನ ಸಹೋದರರು ನನ್ನ ಮೇಲೆ ಯಾವತ್ತೂ ಯಾವ ಒತ್ತಡವನ್ನು ಹೇರಿಲ್ಲ. ಬಹುಶಃ ಇದಕ್ಕೆಲ್ಲ RSS ಕಾರಣ ಆಗಿರಬಹುದು. ಹುದ್ದೆ ದೇಶದ ಸೇವೆಗಾಗಿದೆ ಹೊರತು ಕುಟುಂಬದ ಅಭಿವೃದ್ಧಿಗೆ ಅಲ್ಲ ಅಂತ ನಮಗೆ RSS ಹೇಳಿಕೊಟ್ಟಿತ್ತು ಅಂತ PM ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೋದಿಯವರು ತುಂಬ ಸಲ ತಮ್ಮ ಕುಟುಂಬದ ಮಾತನ್ನು ಕೇಳಲ್ಲ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗಲ್ಲ ಅನ್ನೋ ಆರೋಪಗಳನ್ನು ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ. 2003ರಿಂದ ಅವರು ಕುಟುಂಬದ ಯಾವುದೇ ಫಂಕ್ಷನ್ನಲ್ಲಿ ಪಾಲ್ಗೊಂಡಿಲ್ಲ ಅಂತ ಅವರ ಫ್ಯಾಮಿಲಿಯವರು ಹೇಳ್ತಾರೆ.
ಇದು PM ಮೋದಿಗೆ ಫ್ಯಾಮಿಲಿ ಇಲ್ಲ ಅನ್ನೋ ಲಾಲು ಪ್ರಸಾದ್ ಯಾದವ್ರ ಹೇಳಿಕೆಯ ಸಂದರ್ಭದಲ್ಲಿ ಹೌದಾ, ನಿಜವಾಗ್ಲೂ ಅವರಿಗೆ ಫ್ಯಾಮಿಲಿನೇ ಇಲ್ವಾ? ಹೆಂಡತಿ ಮಕ್ಕಳು ಅನ್ನೋದೊಂದು ರೀತಿ ಫ್ಯಾಮಿಲಿ, ಆದರೆ ಅಪ್ಪ ಅಮ್ಮ ಅಣ್ಣ ತಮ್ಮಂದರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆ ರೀತಿ ಫ್ಯಾಮಿಲಿ ಕೂಡ ಇನ್ನೊಂದು ಥರದ್ದಿರುತ್ತಲ್ಲ. ಸೊ ಅದ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.